ನಮಸ್ತೆ ಎಲ್ಲರಿಗೂ. ಈ ವರ್ಷ ಯುಗಾದಿ ಹಬ್ಬ ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು, ಮತ್ತೆ ರಾಶಿ ಫಲ ಹೆಂಗಿದೆ ಅಂತ ನೋಡೋಣ. ಮೇಷ ರಾಶಿಯವರಿಗೆ ಮಿಶ್ರ ಫಲ. ಯಾಕಂದ್ರೆ ರಾಶಾಧಿಪತಿ ಲಾಭಸ್ಥಾನದಲ್ಲಿ ಕೂತಿದ್ರು ಭವಚಕ್ರದಲ್ಲಿ, ಅದೇ ಬುಧನ್ ಜೊತೆ ಕೂತಿರೋದ್ರಿಂದ ಮಿಶ್ರ ಫಲ ಇರುತ್ತೆ. ಅದು ಅಲ್ಲದೆ ಸಾಡೆ ಸಾತಿ ಇರೋದ್ರಿಂದ ಸ್ವಲ್ಪ ಮಿಶ್ರ ಫಲ ಇರುತ್ತೆ. ಅದೇ ವೃಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ರಾಶಾಧಿಪತಿ ಶುಕ್ರ ಉಚ್ಚ ಸ್ಥಾನದಲ್ಲಿ ಕೂತಿದ್ದಾನೆ. ಸೊ ಹಂಗಾಗಿ ವಾಹನ ಲಾಭ, ಎಲ್ಲಾನು ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಮತ್ತೆ ಜಾಬ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಮನೆ ಕಟ್ಬೇಕು ಅಂದ್ರೆ ಅವ್ರಿಗೂ ಆಗುತ್ತೆ ಈ ಸತಿ. ತುಂಬಾ ಚೆನ್ನಾಗಿದೆ. ಮತ್ತೆ ಮಿಥುನ ರಾಶಿಯವರಿಗೆ ರಾಶಾಧಿಪತಿ ಭಾಗ್ಯಸ್ಥಾನದಲ್ಲಿ ಕೂತಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಹೊಸ ಪರಿಚಯ ಆಗ್ಬೋದು, ಅವರಿಂದ ನಿಮ್ಗೆ ಚೇಂಜಸ್ ಆಗ್ಬೋದು ಲೈಫಲ್ಲಿ. ಮತ್ತೆ ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ಪ್ರಮೋಷನ್ ಆಗ್ಬೋದು, ಹೈಕ್ ಆಗ್ಬೋದು, ಆ ರೀತಿ ಇರುತ್ತೆ. ಆದರೆ ಬುಧ ಬಂದು ಚಂದ್ರನ ಜೊತೆ ಕೂತಿರೋದ್ರಿಂದ ಸ್ವಲ್ಪ ಜಾಗ್ರತೆಯಾಗಿ ವ್ಯವಹಾರ ಮಾಡಿ. ಯಾಕಂದ್ರೆ ಚಂದ್ರ ಬುಧ ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ಯಾಮಾರ್ತೀರಾ ಅಂತ ಇದೆ. ಅದೊಂದು ಬಿಟ್ರೆ ಇನ್ನೆಲ್ಲ ಚೆನ್ನಾಗಿದೆ. ಆಮೇಲೆ ಕರ್ಕಾಟಕ ರಾಶಿ ಇವ್ರಿಗೆ ಕುಟುಂಬದಲ್ಲಿ ಚೆನ್ನಾಗಿರುತ್ತೆ, ಸಂತೋಷ ಹೆಚ್ಚಾಗಿರುತ್ತೆ, ಹಣ ಲಾಭ ಇರುತ್ತೆ. ಓವರ್ ಆಲ್ ನೋಡಿದಾಗ ಕರ್ಕಾಟಕ ರಾಶಿಯವ್ರಿಗೂ ಚೆನ್ನಾಗಿದೆ. ಸಿಂಹ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ನಾಯಕತ್ವ ಇರುತ್ತೆ, ಹೆಚ್ಚಾಗ್ಬೋದು. ಉದ್ಯೋಗದಲ್ಲಿ ಪ್ರಮೋಷನ್ ಕೂಡ ಸಿಗುತ್ತೆ, ವ್ಯವಹಾರದಲ್ಲಿ ಸಕ್ಸಸ್ ಸಿಗುತ್ತೆ, ಮಾಡಿದ್ದೆಲ್ಲ ಆದ್ರೆ ಲಾಭ ಸಿಗುತ್ತೆ. ಇದೆಲ್ಲ ಚೆನ್ನಾಗಿದೆ. ಆದ್ರೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಚೆನ್ನಾಗಿಲ್ಲ ಈ ವರ್ಷ. ಯಾಕಂದ್ರೆ ರಾಶಾಧಿಪತಿ 6ನೇ ಮೇಲೆ ಕೂತಿದ್ದಾನೆ. ಸೊ ಅಲ್ಲಿಂದ ಭಾವೋದ್ಭಾವನ್ ನೋಡಿದಾಗ ರಾಶಾಧಿಪತಿ 6ನೇ ಮೇಲೆ ಕೂತಿರೋದ್ರಿಂದ ಸ್ವಲ್ಪ ಉದ್ಯೋಗದಲ್ಲಿ ಸಮಸ್ಯೆ ಆಗ್ಬೋದು, ಹೆಲ್ತ್ ಇಶ್ಯೂಸ್ ಆಗ್ಬೋದು. ಹೆಲ್ತ್ ಇಶ್ಯೂಸ್ ಅಂದ್ರೆ ಸ್ವಲ್ಪ ಅಲರ್ಜಿಸ್, ಯಾಕಂದ್ರೆ ರಾಹು ಜೊತೆ ಕೂತಿರೋದ್ರಿಂದ ಅಲರ್ಜಿ ಆಗ್ಬೋದು, ಫಂಗಲ್ ಇನ್ಫೆಕ್ಷನ್ ಆಗ್ಬೋದು. ಅದಕ್ಕಾಗಿ ನೀವು ಹೆಲ್ತ್ ಬಗ್ಗೆ ತುಂಬಾ ಕೇರ್ ತಗೋಬೇಕಾಗುತ್ತೆ. ಮತ್ತೆ ತುಲಾ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ರಾಶಾಧಿಪತಿ ಉಚ್ಚ ಸ್ಥಾನದಲ್ಲಿ ಕೂತಿರೋದ್ರಿಂದ ಅವ್ರಿಗೂ ತುಂಬಾ ಚೆನ್ನಾಗಿದೆ. ವಾಹನ ಲಾಭ ಇದೆ, ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ, ಎಲ್ಲದೂ ಸೂಪರ್ ಸಕ್ಸಸ್ ಆಗುತ್ತೆ ಅವ್ರಿಗೂ. ರುಚಿಕ ರಾಶಿನೂ ಚೆನ್ನಾಗಿದೆ. ಅವ್ರಿಗೂ ರಾಶಾಧಿಪತಿ ಕೇಂದ್ರದಲ್ಲಿರೋದ್ರಿಂದ, ಅಲ್ಲಿಂದ ಕೇಂದ್ರದಲ್ಲಿರೋದ್ರಿಂದ ಅವ್ರಿಗೂ ತುಂಬಾ ಚೆನ್ನಾಗಿದೆ. ವಾಹನ ಲಾಭ, ಧನ ಲಾಭ, ಎಲ್ಲ ಚೆನ್ನಾಗಿದೆ. ಅದು ಜಾಬ್ ಅವ್ರಿಗೂ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೂ ತುಂಬಾ ಚೆನ್ನಾಗಿದೆ. ಮತ್ತೆ ಧನುಷ್ ರಾಶಿಯವರಿಗೆ ಭಾಗ್ಯ ಹೆಚ್ಚಾಗುತ್ತೆ. ಯಾಕಂದ್ರೆ ಗುರು ದೃಷ್ಟಿ 7ನೇ ದೃಷ್ಟಿ ಇರೋದ್ರಿಂದ ಧನುಷ್ ರಾಶಿ ಮೇಲೆ ತುಂಬಾ ಚೆನ್ನಾಗಿದೆ. ವಿದೇಶ ಪ್ರಯಾಣ ಆಗ್ಬೋದು, ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಮತ್ತೆ ಮಕರ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲ ಇದೆ. ಸ್ವಲ್ಪ ಅನ್ಕೊಂಡಿದ್ದು ಸ್ವಲ್ಪ ತಡವಾಗ್ಬೋದು. ಮತ್ತೆ ಯಾಕಂದ್ರೆ ರಾಶಾಧಿಪತಿ ವ್ಯಯಸ್ಥಾನದಲ್ಲಿ ಕೂತಿರೋದ್ರಿಂದ ಮತ್ತೆ ಅವ್ರು ಮಾಡೋ ಕೆಲಸದಲ್ಲಿ ಸ್ವಲ್ಪ ನಿಧಾನವಾಗಿ ಸಿಗ್ಬೋದು. ಎಲ್ಲ ಲಾಭ ಸಿಗುತ್ತೆ, ಬಟ್ ನಿಧಾನಕ್ಕೆ ಸಿಗ್ಬೋದು ಅಷ್ಟೇ. ಮತ್ತೆ ಕುಂಭ ರಾಶಿಯವರಿಗೆ ಹೊಸ ಹೊಸ ಯೋಜನೆ ಮಾಡ್ಬೋದು, ಅವರೆಲ್ಲ ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಯಶಸ್ಸಂತೂ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಸಪೋರ್ಟ್ ಇವ್ರಿಗೂ ಚೆನ್ನಾಗಿ ಸಿಗುತ್ತೆ. ಮತ್ತೆ ಪಾರ್ಟ್ನರ್ ಇಂದನೂ ಚೆನ್ನಾಗಿ ಸಿಗುತ್ತೆ. ಸಪೋರ್ಟ್ ಸಿಗೋದ್ರಿಂದ ಅವ್ರ ವ್ಯವಹಾರದಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ಮೀನರಾಶಿ ಅಂದ್ರೆ ನಾವು ಗೊತ್ತಲ್ವಾ, ಜ್ಯೋತಿಷದಲ್ಲಿ ಏನ್ ಹೇಳ್ತೀವಿ, ಮೀನರಾಶಿನ ಕ್ಷೀರ ಸಮುದ್ರದಲ್ಲಿ ವಿಷ್ಣು ಶಯನ ಆಗಿರ್ತಾನೆ ಅಂತ, ಮೀನರಾಶಿ ಅಲ್ಲಿ ಶಯನವಾಗಿರ್ತಾನೆ ಅಂತ ಹೇಳ್ತೀವಿ. ಸೊ ಶುಕ್ರ ಅಲ್ಲಿ ಬಂದು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಲಕ್ಷ್ಮಿ ಯೋಗ ಇರುತ್ತೆ. ಅವ್ರು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಈ ವರ್ಷ. ತುಂಬಾ ಚೆನ್ನಾಗಿದೆ ಮೀನರಾಶಿಯವರಿಗೆ. ಮತ್ತೆ ಯುಗಾದಿ ಹಬ್ಬ ಯಾವಾಗ ಮಾಡ್ಬೇಕು ಅಂತ ಎಲ್ಲರಿಗೂ ಗೊಂದಲ ಇದೆ. ಯಾಕಂದ್ರೆ 19th ಮಾರ್ಚ್ 6:53ಗೆ ಅಮಾವಾಸ್ಯೆ ಆಗೋಗುತ್ತೆ. ಮತ್ತೆ ಪಾಡ್ಯಮಿ ಬಂದು ಸ್ಟಾರ್ಟ್ ಆಗುತ್ತೆ ಅವಾಗಿಂದ. ಮತ್ತೆ ಮಾರನೇ ದಿನ 5 ಗಂಟೆವರೆಗೂ ಇರುತ್ತೆ ಅಷ್ಟೇ. ಸೊ ಹಂಗಾಗಿ ಸೂರ್ಯೋದಯಕ್ಕೆ ಮುಂಚೆನೆ ಮಾರನೇ ದಿನ ಆಗೋಗುತ್ತೆ ಪಾಡ್ಯಮಿ. ಮತ್ತೆ 19th 6:53 ಅಥವಾ 57 ಸ್ಟಾರ್ಟ್ ಆಗೋದ್ರಿಂದ ಯಾವಾಗ ಮಾಡ್ಬೇಕು ಅಂತ ಎಲ್ಲರಿಗೂ ಗೊಂದಲ ಇರುತ್ತೆ. ಸೊ ಆದಷ್ಟು 19th ಮಾಡಿದ್ರೆ ಉತ್ತಮ. ಯಾಕಂದ್ರೆ ಅವತ್ತೇ ಪಾಡ್ಯಮಿ ಗಳಿಗೆ ಇರೋದ್ರಿಂದ ಅವತ್ತೇ ಮಾಡ್ಬೇಕು. ಆ ದಿನ ಅಭ್ಯಂಗನ ಸ್ನಾನ ಮಾಡ್ಬೇಕು. ಅಂದ್ರೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಬೇಕು. ಮತ್ತೆ ದೇವಿ ದರ್ಶನ ಮಾಡ್ಕೋಬೇಕು. ಯಾವಾಗಂದ್ರೆ 9:27ರಿಂದ 10:27 ಶುಕ್ರಹೋರ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಹೋಗ್ಬಿಟ್ಟು ದೇವಿ ದೇವಸ್ಥಾನದಲ್ಲಿ ಲಕ್ಷ್ಮೀನಾರಾಯಣ ಅಥವಾ ಈಶ್ವರ ಪಾರ್ವತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಿ ದರ್ಶನ ಮಾಡ್ಕೊಂಡ್ ಬಂದ್ರೆ ತುಂಬಾ ಒಳ್ಳೇದು. ಮತ್ತೆ ಈ ವರ್ಷ ಫುಲ್ಲು ಆದಷ್ಟು ದೇವಿ ಆರಾಧನೆ ಮಾಡಿದಷ್ಟು ಒಳ್ಳೇದು. ಆ ದಿನ ಲಲಿತಾ ಸಹಸ್ರನಾಮ ಮತ್ತು ಲಕ್ಷ್ಮಿ ಅರ್ಚನೆ ಮಾಡಿ 9:27ರಿಂದ 10:27 ಅವಾಗ ಶುಕ್ರಹೋರ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ಮಾಡಿದ್ರೆ ತುಂಬಾ ಉತ್ತಮ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಧನ್ಯವಾದ.